ನಮಸ್ಕಾರ, ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು 3 ರೀತಿಯ ಹಣ್ಣುಗಳನ್ನು ಸೇರಿಸಿ ಒಂದು ಸ್ಪೆಷಲ್ ಆಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಾನುಗಳು: ಸಮ ಅಳತೆಯ ಲೋಟಗಳಲ್ಲಿ 1 ಲೋಟ ಮೈದಾ ಹಿಟ್ಟು, 3/4 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಚಿರೋಟಿ ರವೆ. ಇದನ್ನ ಬೇಳೆ ಹೋಳಿಗೆಗೆ ಕಣಕ ಕಲಸ್ಕೊಂತೀವಲ್ಲ ಅದಕ್ಕೆ ಇದನ್ನು ಕಲಸ್ಕೋಬೇಕಾಗುತ್ತೆ. 1/4 ಟೀ ಸ್ಪೂನ್ ಪುಡಿ ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದಕ್ಕೆ ಒಂದೇ ಸಲ ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕಾಗುತ್ತೆ. ಅಂದರೆ ಚಪಾತಿ ಹಿಟ್ಟಿಗಿಂತ ಮಿದುವಾಗಿರಬೇಕು. ಒಬ್ಬಟ್ಟು ಮಾಡಿದಾಗ ಹದಕ್ಕೆ ಕಲಸಿರ್ತೀವಲ್ಲ ಅಷ್ಟಾದರೆ ಸಾಕು. ಈ ಹಿಟ್ಟನ್ನು ಒಂದು 5 ರಿಂದ 6 ನಿಮಿಷದ ತನಕ ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ನಾದುತ್ತೀವೋ ಅಷ್ಟು ಚೆನ್ನಾಗಿ ಕಣಕ ರೆಡಿ ಆಗುತ್ತೆ. ಈಗ ಇದ್ರ ಮೇಲ್ಭಾಗದಲ್ಲೆಲ್ಲ ಎಣ್ಣೆ ಸವರಿ ಒಂದು ಅರ್ಧದಿಂದ 3/4 ಗಂಟೆ ಕಾಲ ನೆನೆಯಲು ಬಿಡಿ. ನಾನು ಹಣ್ಣುಗಳಿಂದ ಹೋಳಿಗೆ ಮಾಡ್ತಾ ಇದ್ದೀನಿ. ಹಾಗಾಗಿ ಹೂರಣಕ್ಕೆ ಬೀಜ ತೆಗೆದ ಹಲಸಿನ ಹಣ್ಣು 1 ಬಟ್ಲು, ಬೆಲ್ಲ ಅರ್ಧ ಬಟ್ಲು, ಅರ್ಧ ಒಳಕೆ ಹಸಿ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ 1 ತೋತಾಪುರಿ ಸಿಪ್ಪೆ ಏರ್ಕೊಂಡು ಅರ್ಧ ಭಾಗ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದ 2 ಬಾಳೆಹಣ್ಣು ಕೂಡ ತೊಗೊಂಡಿದ್ದೀನಿ. ಜೊತೆಗೆ 4 ಟೀ ಸ್ಪೂನ್ ಅಷ್ಟು ಚಿರೋಟಿ ರವೆ, 4 ಏಲಕ್ಕಿನ ತೊಗೊಂಡಿದ್ದೀನಿ. ಮೊದಲು ಒಂದು ಸಣ್ಣ ಪಾತ್ರೆಗೆ ಬೆಲ್ಲ ಹಾಕಿ 1/4 ಲೋಟದಷ್ಟು ನೀರು ಹಾಕಿ ಕರಗಲು ಸ್ಟವ್ ಮೇಲಿಡಿ. ಬೆಲ್ಲ ಪೂರ್ತಿ ಕರಗಿದಾಗ ಒಂದು ಬಾಣಲೆಗೆ ಈ ಬೆಲ್ಲದ ಹಾಲನ್ನು ಸೋಸ್ಕೊಳ್ಳಿ. ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಕಡ್ಡಿ ಈ ಥರ ಎಲ್ಲ ಇರುತ್ತೆ, ಹಾಗಾಗಿ ಸೋಸ್ಕೋಬೇಕಾಗುತ್ತೆ. ನಂತರ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಕೊಬ್ಬರಿ ಜೊತೆಗೆ ಏಲಕ್ಕಿನೂ ಸೇರಿಸ್ಕೊಂಡು ಸ್ವಲ್ಪನೂ ನೀರು ಹಾಕದೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಸಣ್ಣಗಾಗಿದೆ ಸಾಕು. ಇದನ್ನು ಕುದೀತಾ ಇರೋ ಬೆಲ್ಲಕ್ಕೆ ಸೇರಿಸ್ಕೊಳ್ಳಿ. ಸ್ಟವ್ ಲೋ ಫ್ಲೇಮಲ್ಲೇ ಇರಲಿ. ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡಿ. ಈಗ ಹಸಿ ಕೊಬ್ಬರಿ ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಅದೇ ಜಾರಿಗೆ 2 ಬಾಳೆಹಣ್ಣು, ಮಾವಿನ ಹಣ್ಣು ಎರಡನ್ನೂ ಸೇರಿಸ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ. ಇಷ್ಟು ಸಣ್ಣ ಆಗಿದೆ ಸಾಕು ನೋಡಿ, ಪೂರ್ತಿ ಸಣ್ಣಗಾಗಿದೆ. ಇದಕ್ಕೆ ಬೀಜ ತೆಗೆದ ಹಲಸಿನ ಹಣ್ಣು ಕೂಡ ಸೇರಿಸ್ಕೊಂಡು ಸಾಧ್ಯವಾದಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ. ಇದು ಕೂಡ ತುಂಬ ಸಣ್ಣಗಾಗಿದೆ. ಇದನ್ನು ಸ್ಟವ್ ಮೇಲಿರೋ ಬಾಣಲೆಗೆ ಸೇರಿಸ್ಕೊಳ್ಳಿ. ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡಿ. ಸ್ಟವ್ ಲೋ ಫ್ಲೇಮಲ್ಲೇ ಇರಲಿ. ನೋಡಿ, ಒಂದು 2 ರಿಂದ 3 ನಿಮಿಷದ ನಂತರ ಹೆಂಗೆ ಗಟ್ಟಿ ಆಗ್ತಾ ಇದೆ, ತಳ ಹಿಡಿತಾ ಇಲ್ಲ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿ ಮಿಕ್ಸ್ ಮಾಡಿ. ತುಪ್ಪ ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ, ಹಾಗೆ ಹೆಚ್ಚು ರುಚಿಯನ್ನು ಕೊಡ್ತತಿ. ಜೊತೆಗೆ ಈ ಹಣ್ಣುಗಳ ಹೋಳಿಗೆ ಹರಿದೆ ಮೃದುವಾಗಿ ಹೂನಂಗೆ ಚೆನ್ನಾಗಿ ಬರಬೇಕು ಅಂದರೆ ಚಿರೋಟಿ ರವೆ ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ 3 ರಿಂದ 4 ಟೀ ಸ್ಪೂನಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ತಳ ಹಿಡಿತಾನೇ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ಈ ಹೂರಣ ಚೆನ್ನಾಗಿ ಬೆಂದ ನಂತರ ತಣ್ಣಗಾಗಲು ಬಿಡೋಣ. ಇದು ತಣ್ಣಗಾದ್ಮೇಲೆ ನೋಡಿ, ಕೈಯಲ್ಲಿ ಮುಟ್ಟಿದರೆ ಕೈಗೆ ಅಂಟ್ಕೊಳ್ಳೋದೇ ಇಲ್ಲ. ನೆಕ್ಸ್ಟ್, ಒಂದು ಚಪಾತಿ ಮಾಡಲಿಕ್ಕೆ ಎಷ್ಟು ಹಿಟ್ಟು ತಗೊತೀವಲ್ಲ ಅಷ್ಟು ಈ ಹೂರಣ ತೊಗೊಂಡು ಉಂಡೆ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ನಂತರ ಕಣಕನ ಇನ್ನೊಂದು ಸ್ವಲ್ಪ ನಾದ್ಕೋಬೇಕಾಗುತ್ತೆ. ಇನ್ನೊಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡೆ ಅಂದರೆ ಒಳ್ಳೆ ಹದ ಬರುತ್ತೆ. ನಾನು ಕಲಸಿದ್ದು ಸ್ವಲ್ಪ ಗಟ್ಟಿ ಅನಿಸಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡಿದ್ದೀನಿ. ಹಾಗೆ ಅಂಗೈಗೆ ಎಣ್ಣೆ ಸವರ್ಕೊಂಡು ಮೈದಾ ಹಿಟ್ಟನ್ನು ಚಪಾತಿ ಬಿಲ್ಲೆ ಆಕಾರಕ್ಕೆ ಅಗಲ ಮಾಡಿಕೊಂಡು ಮಧ್ಯದಲ್ಲಿ ಹೂರಣನ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಹಿಟ್ಟಿನ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ತುಂಬ್ಕೋಬೇಕಾಗುತ್ತೆ. ಒಳಗಿನ ಹೂರಣ ಹೊರಗಡೆ ಬರ್ದಂಗೆ ನೀಟಾಗಿ ಕವರ್ ಮಾಡಿಕೊಂಡು ಹೀಗೆ ರೆಡಿ ಮಾಡಿ ಇಟ್ಕೊಳ್ಳಿ. ನನ್ನ ಪ್ರೀತಿಯ ವೀಕ್ಷಕರೇ, ನೀವು ಕೇವಲ ಹಲಸಿನ ಹಣ್ಣನ್ನು ಮಾತ್ರ ಬಳಸಿ ಹೋಳಿಗೆ ಮಾಡೋದು ನೋಡಿದ್ದೀರಿ. ಆದರೆ ನಾನು ಹಲಸಿನ ಹಣ್ಣಿನ ಜೊತೆ ಮಾವಿನ ಹಣ್ಣು, ಬಾಳೆಹಣ್ಣು ಕೂಡ ಸೇರಿಸಿ ಮಾಡಿದ್ದೀನಿ. ನನ್ನ ಪ್ರೀತಿಯ ವೀಕ್ಷಕರೇ, ಖಂಡಿತ ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದರಂತೆಯೇ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ನಂತರ ಒಂದು ಪ್ಲಾಸ್ಟಿಕ್ ಹಾಳೆಗೆ ಎಣ್ಣೆ ಸವರ್ಕೊಳ್ಳಿ. ಹಾಗೆ ಲಟ್ಟಣಿಗೂ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ನಂತರ ರೆಡಿ ಮಾಡಿಕೊಂಡಂತಹ ಬಿಲ್ಲೆಗಳನ್ನ ತಗೊಂಡು ಸಾಧ್ಯವಾದಷ್ಟು ಕೈಯಿಂದ ತಟ್ಟಿ, ನಂತರ ಲಟ್ಟಣಿಗೆಯಲ್ಲಿ ಹೋಳಿಗೆಯ ತುದಿ ಭಾಗ ಅಂದರೆ ಅಂಚಿನ ಭಾಗದಲ್ಲಿ ಮಾತ್ರ ಅಗಲ ಮಾಡ್ಕೊತ ಲಟ್ಟಿಸ್ಕೊಳ್ತಾ ಬನ್ನಿ. ಇಲ್ಲಿ ನೋಡಿ, ಲೈಟಿನ ಬೆಳಕಿಗೆ ನಂದು ಪ್ಲಾಸ್ಟಿಕ್ ಹಾಳೆನೂ ಬೆಳಗಿರೋದ್ರಿಂದ
ಹೋಳಿಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಆದರೆ ತುಂಬ ಚೆನ್ನಾಗಾಗಿದೆ. ನಂತರ ಕಾದ ಹಂಚಿಗೆ ಎಣ್ಣೆಯನ್ನು ಸವರ್ಕೊಂಡು ಈ ಹೋಳಿಗೆಯನ್ನು ತೆಗೆದು ಅದ್ರ ಮೇಲೆ ಬೇಯಲು ಹಾಕಿ, ಆಹಾ ನೋಡಿದ್ರೇ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಇದನ್ನು ಮಾಡುವಾಗಲೂ ಕೂಡ ಮನೆ ತುಂಬ ಘಮ ಘಮ ಅಂತ ಇತ್ತು, ಅಷ್ಟು ಚೆನ್ನಾಗಾಗಿತ್ತು. ಮಲ್ಲಿಗೆ ಹೂ ಮುಟ್ಟಿದಂಗೆ ಆಗ್ತವೆ ರೀ ಈ ಹೋಳಿಗೆ, ಅಷ್ಟು ಚೆನ್ನಾಗಾಗ್ತವೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಪುನಃ ಈ ಹೋಳಿಗೆನ ಮಗುಚಿ ಹಾಕಿದಾಗ ಆಗಲೂ ಕೂಡ ಸ್ವಲ್ಪ ಮೇಲ್ಭಾಗದಲ್ಲಿ ಎಣ್ಣೆ ಸವರ್ಕೊಳ್ಳಿ. ಆಹಾ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಪ್ರೀತಿಯ ವೀಕ್ಷಕರೇ, ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ. ಆಹಾ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಹೋಳಿಗೆ ಬೇಯಿಸ್ಕೊಳ್ಳೋಣ. ಹಾಗೆ ತವಾಕ್ಕೆ ಎಣ್ಣೆನ ಸವರಿ ಹೋಳಿಗೆನ ಹಾಕಿ ಪುನಃ ಮೇಲೆ ಎಣ್ಣೆ ಸವರಿ, ಮತ್ತು ಹೋಳಿಗೆ ಬೆಂದ ನಂತರ ಉಲ್ಟಾ ಮಾಡಿ ಅದಕ್ಕೂ ಕೂಡ ಮೇಲೆ ಎಣ್ಣೆ ಸವರಿ. ಆಹಾ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಪ್ರೀತಿಯ ವೀಕ್ಷಕರೇ, ಹಾಗೆ ಯಾರ್ಯಾರು ನನ್ನ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನೀವೆಲ್ಲ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ದಯವಿಟ್ಟು ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.